ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ FDA 2023ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ, ವಿವರಣೆ ಸಮೇತವಾಗಿ ಬಿಡಿಸೋಣ. ಇಂದಿನ ಸಂಚಿಕೆಯ ಒಂದು ಪ್ರಶ್ನೆ ಉಳಿದಿತ್ತು, ಅದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಾಗಿ ಇಂದಿನ ತರಗತಿಯ ಒಂದು ಪ್ರಶ್ನೆಯನ್ನು ಮುಗಿಸಿ ಮುಂದಕ್ಕೆ ಹೋಗೋಣ. ಇಂದಿನ ತರಗತಿಯ ಕೊನೆಯ ಪ್ರಶ್ನೆ ಯಾವುದಂದರೆ, ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಬಹಳ ಇಂಪಾರ್ಟೆಂಟು. ಇವು ಚೆನ್ನಭೈರ ದೇವಿಯ ಮೇಲೆ FDA ಆಗಿರಲಿ, ಒಟ್ಟು KPSC ನಡೆಸಿದಂತಹ ಪರೀಕ್ಷೆಗಳಲ್ಲಿ ಬಹಳ ಬಾರಿ ಕೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಬಿಡಕ್ಕೆ ಮನಸ್ಸು ಬರಲಿಲ್ಲ. ಒಂದು ಪ್ರಶ್ನೆ ಇದ್ರೂ ಪರವಾಗಿಲ್ಲ, ಮೊದಲಿಗೆ ಈ ಪ್ರಶ್ನೆನ ಹೇಳಿ ಮುಂದುವರ್ಸೋಣ ಅಂತೇಳಿ ತಗೊಂಡ್ಬಂದಿದ್ದೀವಿ. ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವರು ಪೋರ್ಚುಗೀಸರು. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. ಹಾಗಾದರೆ ಚೆನ್ನಭೈರ ದೇವಿ ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರ ಬಗ್ಗೆ ಪದೇ ಪದೇ ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ನೋಡೋದಾದರೆ, ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಆಳುತ್ತಿದ್ದರು. ಇವರು ಗೇರುಸೊಪ್ಪೆ, ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಇವರು ಆಳ್ತಿದ್ರು. ಇವರನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆಯಲು ಕಾರಣ ಏನು? ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೆದ್ರು. ಅದರ ಕಾರಣ, ರೀಸನ್ ಏನಂತ ಕೇಳೋದಾದರೆ, ಇವರು ಯುರೋಪಿಗೆ ನೋಡಿ ನೆನಪಿರಲಿ, ಯುರೋಪಿಗೆ ಕಾಳು ಮೆಣಸನ್ನು ರಫ್ತು ಮಾಡ್ತಿದ್ರು. ಹಾಗಾಗಿ ಇವರನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೀತಾರೆ. ಹಾಗಾದರೆ ಇವ್ರ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಳ್ಳೋದಾದರೆ, ಇವರನ್ನು ಪೋರ್ಚುಗೀಸರು ಏನಂತ ಕರಿತಿದ್ರು ಅಂತೇಳಿ ಪ್ರಶ್ನೆ ಆಗ್ಬೋದು. ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರಿತಿದ್ರು. ಆದರೆ ಪೋರ್ಚುಗೀಸರು ಒಂದು ಬಿರುದು ನೀಡಿದ್ರು ಇವ್ರನ್ನ, ರೈನಾ ದಿ ಪಿಮೆಂಟಾ ಅಂತೇಳಿ. ಏನು? ರೈನಾ ದಿ ಫಿಮೆಂಟಾ ಅಂತೇಳಿ ಇವರಿಗೆ ಪೋರ್ಚುಗೀಸರು ಒಂದು ಬಿರುದನ್ನು ಕೊಟ್ಟಿದ್ರು. ಇವರಿಗೆ ಗೇರುಸೊಪ್ಪೆಯಲ್ಲಿ ಇವ್ರ ದೇವಸ್ಥಾನ ಇದೆ. ಗೇರುಸೊಪ್ಪೆಯಲ್ಲಿ ಇವ್ರದೊಂದು ದೇವಸ್ಥಾನ ಇದೆ, ಸರಿಯಾಗಿ ನೆನಪಿರಲಿ. ಚೆನ್ನಭೈರ ದೇವಿ ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಆಳ್ತಿದ್ರು. ಇವರನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೆದಿದ್ರು. ಇಲ್ಲಿಗೆ ಇಂದಿನ ಸಂಚಿಕೆಯ ಒಂದು ಪ್ರಶ್ನೆ ಮುಕ್ತಾಯ ಆಯಿತು. ಇಲ್ಲಿಂದ FDA 2023ರ ಪ್ರಶ್ನೆ ಪತ್ರಿಕೆನ ನೋಡೋಣ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದಾವೆ. ಕಡಿಮೆ ಪ್ರಶ್ನೆ ಇದ್ರೂ ಚಿಂತೆ ಇಲ್ಲ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದಾವೆ. ಬನ್ನಿ ನೋಡೋಣ, ಉಪಯೋಗ ಆಗೇ ಆಗ್ತತಿ. ಬನ್ನಿ, ಮೊದಲನೇ ಪ್ರಶ್ನೆ, FDA 2023ರ ಮೊದಲನೇ ಪ್ರಶ್ನೆ, ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತಿತ್ತು? ನೋಡ್ರಿ, ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ ಅವಾಗ 23ರಲ್ಲಿ. ಆದರೆ ಮುಂಬರುವ ಪ್ರಶ್ನೆಗಳು ಬಹಳ ಟಫ್ ಇದಾವೆ. ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ನವಕೋಟಿ ನಾರಾಯಣ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರ್. ಇವ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಇವರನ್ನ ರಾಜ ಜಗದೇವ, ನೋಡಿ ರಾಜ ಜಗದೇವ, ಇವ್ರ ಬಿರುದು ನಾನು ಹೇಳ್ತಾ ಇದ್ದೀನಿ, ರಾಜ ಜಗದೇವ ಮತ್ತು ಕರ್ನಾಟಕ ಚಕ್ರವರ್ತಿ. ಇದು ಬಹಳ ಇಂಪಾರ್ಟೆಂಟು. ಕರ್ನಾಟಕ ಚಕ್ರವರ್ತಿ, ಇದು ಬಹಳ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕರ್ನಾಟಕ ಚಕ್ರವರ್ತಿ ಅಂತೇಳಿ ಬಿರುದಿತ್ತು. ಮತ್ತು ತೆಂಕಣ ರಾಜ, ನೋಡಿ ತೆಂಕಣ ರಾಜ ಅಂತ ಬಿರುದಿತ್ತು. ಇವೆಲ್ಲ ಇವರ ಬಿರುದು. ಇದರಲ್ಲಿ ನವಕೋಟಿ ನಾರಾಯಣ ಕೂಡ ಒಂದು ಬಿರುದು. ಇವರು 18 ಇಲಾಖೆಯ ಅಟಾರ ಕಚೇರಿಯನ್ನು ಪ್ರಾರಂಭ ಮಾಡಿದರು. ನಿಮ್ಗೆ ಸರಿಯಾಗಿ ನೆನಪಿರಲಿ, 18 ಇಲಾಖೆಯ ಕಚೇರಿಯನ್ನು, ಅಟಾರ ಕಚೇರಿಯನ್ನು ಯಾರು ಪ್ರಾರಂಭ ಮಾಡಿದ್ದಂಥ ಪ್ರಶ್ನೆ ಆದರೆ ಚಿಕ್ಕದೇವರಾಜ ಒಡೆಯರ್. ಇವರು ಬೆಂಗಳೂರನ್ನ ಗೇಣಿಗಾಗಿ ಪಡೆದಿರ್ತಾರೆ. ಎಷ್ಟಕ್ಕೆ? 3 ಲಕ್ಷಕ್ಕೆ. ಯಾರಿಂದ ಅಂತ ಕೇಳ್ಬೋದು. ಔರಂಗಜೇಬನಿಂದ 3 ಲಕ್ಷಕ್ಕೆ ಬೆಂಗಳೂರನ್ನ ಗೇಣಿಗಾಗಿ ಪಡೆದಿರ್ತಾರೆ. ಇದು ಪ್ರಶ್ನೆ ಆಗ್ಬೋದು. ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಾನು ತಂದೀನಿ ಈ ಸಂಚಿಕೆಯಲ್ಲಿ. ಇದನ್ನು ನೀವು ಸಮಯವಿದ್ದರೆ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಬನ್ನಿ, ಮುಂದಿನ ಪ್ರಶ್ನೆ, 1857ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ಅಥವಾ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತೇಳಿ ಪ್ರಶ್ನೆ ಇದೆ. ಯಾರು? ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರೇಲಿ. ಇದಕ್ಕೆ ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರೇಲಿ. ಇವರು ಯುನೈಟೆಡ್ ಕಿಂಗ್ಡಮ್ನ ಇವರು 2 ಬಾರಿ ಪ್ರಧಾನಮಂತ್ರಿ, ಯುನೈಟೆಡ್ ಕಿಂಗ್ಡಮ್ನ 2 ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಈ ದಂಗೆನ ನ್ಯಾಷನಲ್ ರೈಸಿಂಗ್, ರಾಷ್ಟ್ರೀಯ ದಂಗೆ ಅಂತೇಳಿ ಬೆಂಜಮಿನ್ ಡಿಸ್ರೇಲಿ ಅವರು ಕರೀತಾರೆ. ಬನ್ನಿ, ಮುಂದಿನ ಪ್ರಶ್ನೆ, ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು? ನೋಡಿ, ಕೆಳದಿ ರಾಜವಂಶದಲ್ಲಿ ವೀರ ಮಹಿಳೆ ಯಾರು ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು, ಕೆಳದಿಯ ಚೆನ್ನಂಬಾಜಿ. ಇವರು
72ರಿಂದ 1697ರವರೆಗೆ ದೀರ್ಘಾವಧಿಯವರೆಗೆ ಇವರು ಕೆಳದಿ ಸಂಸ್ಥಾನವನ್ನು ನೋಡಿ, ಕೆಳದಿ ಸಂಸ್ಥಾನವನ್ನು ಆಳಿದ ಮಹಿಳೆಯಾಗಿದ್ದಾರೆ. ಆಳಿದ ಮಹಿಳೆ ಸರಿಯಾಗಿ ನೆನಪಿರಲಿ. ಕೆಳದಿ ರಾಜವಂಶದಲ್ಲಿ ಚೆನ್ನಮ್ಮಾಜಿ ಒಬ್ಬ ವೀರ ಮಹಿಳೆ. ಬನ್ನಿ ಮುಂದಿನ ಪ್ರಶ್ನೆ. ಈ ಕೆಳಗೆ ನೀಡಲಾದ 4 ಪದಗಳ ಜೋಡಿಗಳಲ್ಲಿ 3 ಜೋಡಿಗಳು ಯಾವುದೋ ಒಂದು ರೀತಿಯಲ್ಲಿ ಏಕರೂಪವಾಗಿವೆ ಮತ್ತು ಒಂದು ವಿಭಿನ್ನವಾಗಿದೆ. ವಿಭಿನ್ನವಾಗಿರುವುದನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಇದು ರಾಜಧಾನಿ ಬಗ್ಗೆ ಕೇಳಿದಂತಹ ಪ್ರಶ್ನೆ. ಬನ್ನಿ. ಲಕ್ಷದ್ವೀಪ ಕವರತ್ತಿ, ಇದು ಸರಿ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ಫ್ಲೋಟ್ ಬ್ಲೇಡ್, ಇದು ಸರಿ ಇದೆ. ದಿಯು ಮತ್ತು ದಮನ್, ಇದು ಸರಿ ಇದೆ. ದಮನ್. ಲಡಾಖ್ ಶ್ರೀನಗರ, ಇದು ತಪ್ಪಿದೆ. ಯಾಕಂದರೆ ಲಡಾಖ್ ರಾಜಧಾನಿ ಲೇಹ್, ಲಡಾಖ್ ರಾಜಧಾನಿ. ಹಾಗಾಗಿ ಈ ಮೇಲಿನ 4 ಹೇಳಿಕೆಗಳು ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಗಳೊಂದಿಗೆ ಹೋಲಿಕೆ ಮಾಡಿರಂತೆ. ಹೋಲಿಕೆ ಯಾವುದಾಗಿಲ್ಲ ಅಂತ ಕೇಳಿದರು. ಆದರೆ ರಾಜಧಾನಿ ಲಡಾಖ್ದು ಲೇಹ್. ಸರಿಯಾಗಿ ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಶಾಸನ ಅಂತೇಳಿ ಕೇಳಿದ್ದಾರೆ. ಕನ್ನಡದ ಮೊದಲ ಶಾಸನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಕ್ರಿಸ್ತಶಕ ನೋಡಿ, ಕ್ರಿಸ್ತಶಕ 450ರಲ್ಲಿ ಹಾಸನ ಜಿಲ್ಲೆಯ ನೋಡಿ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬಲ್ಲಿ, ನೆನಪಿರಲಿ, ಅಲ್ಮಿಡಿ ಎಂಬಲ್ಲಿ ಇದು ದೊರಕಿದ ಶಾಸನವಾಗಿದೆ. ಕನ್ನಡದಲ್ಲಿ ದೊರಕಿದ ಮೊದಲ ಶಾಸನ ಇದು. ಕ್ರಿಸ್ತಶಕ 450ರಲ್ಲಿ, ನೆನಪಿರಲಿ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬಲ್ಲಿ ಕನ್ನಡದಲ್ಲಿ ದೊರಕಿದ ಮೊದಲ ಶಾಸನ ಇದು ಅಲ್ಮಿಡಿ ಶಾಸನವಾಗಿದೆ. ಇದು ಯಾರಿಗೆ ಸಂಬಂಧಪಟ್ಟಂತಹ ಶಾಸನ ಅಂತ ಪ್ರಶ್ನೆ ಆದರೆ ಇದು ಕದಂಬರ ನೋಡಿ, ಕದಂಬರ ಕಾಕುತ್ಸವರ್ಮ, ನೆನಪಿರಲಿ, ಕದಂಬರ ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟಂತಹ ಅವ್ರ ಬಗ್ಗೆ ತಿಳಿಸುವಂತಹ ಶಾಸನ ಇದಾಗಿದೆ. ಹಾಗಾದರೆ ಈ ಶಾಸನವನ್ನು ಯಾವ ಇಸ್ವಿಯಲ್ಲಿ ಸಂಶೋಧನೆ ಮಾಡಲಾಕತ್ತಂದ್ರೆ 1936ರಲ್ಲಿ ಎಂ.ಎಚ್. ಕೃಷ್ಣ, ಸರಿಯಾಗಿ ನೆನಪಿರಲಿ, ಎಂ.ಎಚ್. ಕೃಷ್ಣ ಅವರು ಈ ಶಾಸನವನ್ನು ಸಂಶೋಧನೆ ಮಾಡಲಾಕತ್ತಿ. ಹಾಗಾದ್ರೆ ಮಸ್ಕಿ ಶಾಸನ ಎಲ್ಲಿ ಸಿಗ್ತದೆ, ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಮಸ್ಕಿ ಸಿಗುವಂತಹ ಶಾಸನ, ರಾಯಚೂರಿನಲ್ಲಿ ಕಂಡು ಬರುವಂತಹ ಶಾಸನ. ಇದು ಯಾರ ಬಗ್ಗೆ ಹೇಳ್ತದೆ ಈ ಶಾಸನ ಅಂದ್ರೆ ಅಶೋಕನ ಬಗ್ಗೆ ಹೇಳ್ತತಿ. ನೆನಪಿರಲಿ, ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲ ಅಶೋಕನ ಬಗ್ಗೆ ಹೇಳ್ತತಿ. ಅಶೋಕನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇದು ನೆನಪಿರಲಿ, ಪ್ರಶ್ನೆ ಕೇಳಬಹುದು. ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಯಾವ ಶಾಸನದಲ್ಲಿ ಅಶೋಕನಿಗೆ ಹೆಸರು ಉಲ್ಲೇಖವಿದೆ ಅಂದರೆ ಮಸ್ಕಿ ಶಾಸನ. ಇದು ರಾಯಚೂರಿನಲ್ಲಿ ಕಂಡು ಬರ್ತತಿ. ಹಾಗಾದರೆ ಐಹೊಳೆ ಶಾಸನ ಇದು ಯಾರ ಬಗ್ಗೆ ಹೇಳ್ತದೆ ಅಂದರೆ ಇದು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಹೇಳ್ತತಿ. ಇದು ಇದರಲ್ಲಿ ನರ್ಮದಾ ನದಿ ಕದನದ ಬಗ್ಗೆ ಕೂಡ ಇದೆ. ನರ್ಮದಾ ನದಿ ಕದನದ ಬಗ್ಗೆ ಇದೆ. ನರ್ಮದಾ ನದಿ ಕದನವು ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಂತಹ ಕದನವಾಗಿದೆ. ಬನ್ನಿ 6ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್, ಬಹಳ ಇಂಪಾರ್ಟೆಂಟ್, ಇದು ಬಹಳ ಸಾರಿ ರಿಪೀಟ್ ಆಗಿದೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್ ಅಂತೇಳಿ ಯಾರನ್ನ ಗುರುತಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಬಸವೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಕರೀತಾರೆ. 12ನೇ ಶತಮಾನದ ನೋಡಿ, ನೆನಪಿರಲಿ, 12ನೇ ಶತಮಾನದ ಆಧ್ಯಾತ್ಮಿಕ ಸಂಸತ್ತಾದ ಅನುಭವ ಮಂಟಪವನ್ನು ಇವರು ಸ್ಥಾಪಿಸ್ತಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಬಸವೇಶ್ವರರವರು. ಅನುಭವ ಮಂಟಪವನ್ನು 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಬೀದರ್ ಜಿಲ್ಲೆಯ ನೋಡಿ, ನೆನಪಿರಲಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ, ನೆನಪಿರಲಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ಲಕತ್ತಿ. ಕಾಯಕವೇ ಕೈಲಾಸ ಎಂದು ಇವರು ಸಾರಿದರು. ಕಾಯಕವೇ ಕೈಲಾಸ ಅಂತೇಳಿ ಇವ್ರು ಸಾರಿದ್ರು. ಇವ್ರ ಸಿದ್ಧಾಂತ ಯಾವುದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ರ ಸಿದ್ಧಾಂತವಾಗಿದೆ. ಇವರ ಅಂಕಿತ ನಾಮ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮ. ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮವಾಗಿದೆ. ಬನ್ನಿ 7ನೇ ಪ್ರಶ್ನೆ ನೋಡೋಣ. ಮನೆಯ ಅಡುಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗ ಯಾವುದು ಅಂತಂದರೆ ಮಿಶ್ರ ಗೊಬ್ಬರ. ಇದಕ್ಕೆ ಸರಿಯಾದ ಉತ್ತರ ಮಿಶ್ರ ಗೊಬ್ಬರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿದರೆ ಪೂರ್ತಿ ಡೀಟೇಲ್ ಆಗಿ ನೋಡೋಣ ಈ ಪ್ರಶ್ನೆಗೆ. ವಿಜಯನಗರ ಸಾಮ್ರಾಜ್ಯದ
ಮುಖ್ಯ ದೇವ ಅಥವಾ ದೇವತೆ ಯಾರಾಗಿದ್ರು ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿದೆ. ಹಂಪಿ ಶ್ರೀ ವಿರೂಪಾಕ್ಷ ವಿಜಯನಗರ ಸಾಮ್ರಾಜ್ಯದ ದೇವ ಅಥವಾ ದೇವತೆ. ಹಾಗಾದರೆ ಸ್ಥಾಪನೆ ಯಾವಾಗ ಕಥೆ ಅಂದರೆ 1336ರಲ್ಲಿ ಸ್ಥಾಪನೆ ಕಥೆ. ಸ್ಥಾಪನೆ ಮಾಡಿದ್ದು ಅಕ್ಕ ಬುಕ್ಕರು ಇದನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ. ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ ಈ ಸಾಮ್ರಾಜ್ಯ ಸ್ಥಾಪನಾ ಕಥೆ. ಇದು ವಿಜಯನಗರ ಜಿಲ್ಲೆಯ, ನೋಡಿ, ವಿಜಯನಗರ ಜಿಲ್ಲೆಯ ಹಂಪಿ ಇವರ ರಾಜಧಾನಿ. ರಾಜ್ಯ ಲಾಂಛನ ಯಾವುದಂದ್ರೆ ವರಾಹ ಇವರ ರಾಜ್ಯ ಲಾಂಛನ. ಕುಲದೇವತೆ ಅಥವಾ ರಾಜ ಮುದ್ರಿಕೆ ಶ್ರೀ ಹಂಪಿ ವಿರೂಪಾಕ್ಷ. ಹಾಗಾದರೆ ಹಂಪಿಯನ್ನು ಯಾವ ಇಸ್ವಿಯಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅಂದರೆ 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಕತಿ. ನೆನಪಿರಲಿ ಅಂತ ಹೇಳಿ ಇದನ್ನು ಹೇಳ್ತೀನಿ. ಬನ್ನಿ ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ನೋಡಿರಿ, ಜಾಗತಿಕ ತಾಪಮಾನದಲ್ಲಿ ಏನು ಪಾತ್ರ ವಹಿಸ್ತಾವೋ ಇಂಗಾಲ ಡೈಆಕ್ಸೈಡ್ನಂತಹ ಅನಿಲಗಳನ್ನು ನಾವು ಏನೆಂದು ಕರಿತೀವಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಏನು? 9ನೇ ಪ್ರಶ್ನೆ. ಏನಂತ ಕರಿತೀವಿ ಅಂತ ಕೇಳಿದರೆ ಇವನ್ನ ನಾವು ಹಸಿರುಮನೆ ಅನಿಲಗಳು ಅಂತೇಳಿ ಕರೀತಾರೆ. ಏನು? ಹಸಿರುಮನೆ ಅನಿಲಗಳು ಅಂತೇಳಿ ಕರಿತೀವಿ. ಬನ್ನಿ 10ನೇ ಪ್ರಶ್ನೆ. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು? ಇದು ಇಂಟರ್ನ್ಯಾಷನಲ್ ಪ್ರಶ್ನೆ. ಇದು ನೋಡಿ, ಅಂತಾರಾಷ್ಟ್ರೀಯ ಪ್ರಶ್ನೆ ಇದು. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಸೈಲೆಂಟ್ ವ್ಯಾಪಾರವನ್ನು, ಅಂದರೆ ಮೌನ ವ್ಯಾಪಾರ, ಮಾತು ಆಡಂಗಿಲ್ಲ, ಮೌನ ವ್ಯಾಪಾರ ಅಥವಾ ಮೂಕ ವ್ಯಾಪಾರ ಅಂತೇಳಿ ಇದನ್ನು ಕರೀತಾರೆ. ಇವರು 2 ಗುಂಪುಗಳು ಈ ಮೌನ ವ್ಯಾಪಾರವನ್ನು ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಈ ವ್ಯಾಪಾರವನ್ನು ನಡೆಸ್ತಾರೆ. ಇವರು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರ್ತೈತಿ. ಏನು? ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇವರು ಕಂಡು ಬರ್ತಾರೆ. ಮುಂದಿನ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾನಿ ಹಕ್ಕು ಅಂದರೆ ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಾಗಿ ದೊರೆಯಿತು? ಯಾವ ಇಸ್ವಿಯಲ್ಲಿ ಅಂತ ಕೇಳಿದರೆ 1765ರಲ್ಲಿ ಇವರಿಗೆ ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದಿದ್ದು. ಇದು ಒಂದು ಭೂಕಂದಾಯ. ಏನು? ಇದು ಒಂದು ಭೂಕಂದಾಯವಾಗಿದೆ. ಇದು ಒಂದು ಭೂಕಂದಾಯ ಆಗಿದೆ. ಕಂದಾಯವನ್ನು ಸಂಗ್ರಹಿಸುವ ಹಕ್ಕೆ ಇದು ದಿವಾನಿ ಹಕ್ಕಾಗಿದೆ. 1765ರಲ್ಲಿ ಇದನ್ನು ಪಡ್ಕೊತಾರೆ. ಮುಂದಿನ ಪ್ರಶ್ನೆ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಕ್ಯಾಲ್ಸಿಯಂ ಬಗ್ಗೆ ಕೇಳಿದ್ದಾರೆ. ನೀವು ಇಲ್ಲಿ ಗೆಸ್ ಮಾಡ್ಬೋದು. ಕ್ಯಾಲ್ಸಿಯಂ ಅಂಶ ಯಾವ ವಿಟಮಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ ಅಂದರೆ ವಿಟಮಿನ್ ಡಿ ಯಲ್ಲಿ ಕ್ಯಾಲ್ಸಿಯಂ. ಯಾವುದು? ಸೂರ್ಯನ ಕಿರಣದಿಂದ. ಇದರ ರಾಸಾಯನಿಕ ಹೆಸರು ಏನು? ಕ್ಯಾಲ್ಸಿಫೆರಾಲ್. ನೋಡಿ, ಕ್ಯಾಲ್ಸಿಫೆರಾಲ್ ಇದರ ರಾಸಾಯನಿಕ ಹೆಸರು. ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಡಿ. ಇದು ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಸೂರ್ಯನ ಕಿರಣಗಳಿಂದ ಪಡೆಯುವ ವಿಟಮಿನ್ ಆಗಿದೆ. ನೆನಪಿರಲಿ, ಸೂರ್ಯನ ಕಿರಣದಿಂದ ನಾವು ಪಡೆಯುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಡಿ. ಮುಂದಿನ ಪ್ರಶ್ನೆ. ಭಾರತವು ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬಾರಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಅಂತೇಳಿ ಕೇಳಿದರೆ ಇದು ಕೂಡ ಅಂತಾರಾಷ್ಟ್ರೀಯ ರಾಷ್ಟ್ರಗಳ ಸಂಬಂಧದ ಬಗ್ಗೆ ಈ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಇಸ್ರೇಲ್. ಭಾರತ ಮತ್ತು ಇಸ್ರೇಲ್ ಸಹಕಾರದಲ್ಲಿ ನಿರ್ಮಿಸಲಾದ ಭೂಮಿಯಿಂದ, ನೆನಪಿರಲಿ, ಭೂಮಿಯಿಂದ ಆಕಾಶಕ್ಕೆ ಉಡಾಯಿಸಬಹುದಾದಂತಹ ಒಂದು ಕ್ಷಿಪಣಿ ಇದಾಗಿದೆ. ಇದು ಬಾರಕ್ 8 ಕ್ಷಿಪಣಿಯನ್ನು ಇಸ್ರೇಲ್ ಸಹಯೋಗದೊಂದಿಗೆ ನಾವು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ. ಇಸ್ರೋ ಬಗ್ಗೆ ಕೇಳಿದ್ದಾರೆ. ಕಂಪ್ಲೀಟ್ ನೋಡೋಣ. ಇಸ್ರೋ ಬಗ್ಗೆ ಕೇಳಿದ್ದಾರೆ. ಇಸ್ರೋ ಯಾವಾಗ ಸ್ಥಾಪನೆ ಆಯಿತು ಅಂದರೆ 15ನೇ ಆಗಸ್ಟ್ 15, 1969ರಲ್ಲಿ ಇಸ್ರೋ ಫುಲ್ ಫಾರ್ಮ್ ಅಂತ ಕೇಳ್ಬೋದು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು 15ನೇ ಆಗಸ್ಟ್ 1969ರಲ್ಲಿ ಸ್ಥಾಪನೆ ಆಕತಿ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ದೇಹದ ತೂಕ ಗರಿಷ್ಠವಾಗಿರುವುದು ಎಲ್ಲಿ? ನಮ್ಮ ದೇಹದ ತೂಕ ಎಲ್ಲಿ ಗರಿಷ್ಠ
ಆಗಿರ್ತದೆ. ಅಂದರೆ ಭೂಮಿಯ ಧ್ರುವಗಳಲ್ಲಿ ನಮ್ಮ ದೇಹದ ತೂಕ ಗರಿಷ್ಠವಾಗಿರ್ತದೆ. ಮಾನವನ ದೇಹ ತೂಕವು ಭೂಮಿಯ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಸಾಗಿಸುವಾಗ ಹೆಚ್ಚಾಗುತ್ತದೆ. ಆದರೆ ದ್ರವ್ಯರಾಶಿ ಬದಲಾಗುವುದಿಲ್ಲ. ನಿಮಗೆ ನೆನಪಿರಲಿ, ದ್ರವ್ಯರಾಶಿ ಬದಲಾಗುವುದಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ ಸ್ನೇಹಿತರೆ. ತರಗತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ, JB ಕೃಪಲಾನಿ. ಹಾಗಾದರೆ ಸಂವಿಧಾನ ಸಭೆಯ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ಯಾರು ಅಂತ ಕೇಳಿದರೆ ಅದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಉತ್ತರವಾಗುತ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ. ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದ್ದರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ಸೋಮನಾಥ ಲಹರಿ. ಇದಕ್ಕೆ ಸರಿಯಾದ ಉತ್ತರವಾಗಿದೆ. 23ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಇದು ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆಗಳ ಫಲವಾಗಿತ್ತು. ಮುಂದಿನ ಪ್ರಶ್ನೆ. ಕೆಳಕಂಡ ಘಟನೆಗಳ ಚಾರಿತ್ರಿಕ ಕ್ರಮಗಳನ್ನು ಗುರುತಿಸಿ ಎಂಬುದು ಈ ಪ್ರಶ್ನೆಯಾಗಿದೆ. ಹೀಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಕ್ಯಾಬಿನೆಟ್ ಆಯೋಗ ರಚನೆ ಆಗಿದ್ದು 1946. ಕ್ರಿಪ್ಸ್ ಆಯೋಗ ನಿಮಗೆ ಗೊತ್ತಿರೋ ಸ್ನೇಹಿತರೆ 1942. ಮೌಂಟ್ ಬ್ಯಾಟನ್ ಪ್ಲಾನ್ ಇದು 1947 ಮೌಂಟ್ ಬ್ಯಾಟನ್ ಪ್ಲಾನ್ ಆಗುತ್ತೆ. ಸೈಮನ್ ಆಯೋಗ ಇದು 1927 ರಚನೆಯಾಗಿ ಭಾರತಕ್ಕೆ 28 ಬರುತ್ತೆ. ಹಾಗಾದರೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಇದು ಸರಿಯಾದ ಉತ್ತರ ಯಾವುದಕ್ಕೆ? ಮೊದಲು ಡಿ, ಸೈಮನ್ ಆಯೋಗ. ನೆಕ್ಸ್ಟು ಬಿ, ಕ್ರಿಪ್ಸ್ ಆಯೋಗದ ರಚನೆ. ಕ್ಯಾಬಿನೆಟ್ ಆಯೋಗದ ರಚನೆ 3. 4 ಮೌಂಟ್ ಬ್ಯಾಟನ್ ಪ್ಲಾನ್. ಇದಕ್ಕೆ ಸರಿಯಾದ ಉತ್ತರ ಡಿ, ಬಿ. ಸರಿಯಾದ ಉತ್ತರ ಆಯ್ಕೆ 2 ಸರಿಯಾದ ಉತ್ತರವಾಗುತ್ತೆ ಸ್ನೇಹಿತರೆ. 25ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ AV ಅಲೆಕ್ಸಾಂಡರ್ ಕೂಡ ಆಗಿದ್ರು, ಪೆಥಿಕ್ ಲಾರೆನ್ಸ್ ಕೂಡ ಆಗಿದ್ರು, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಕೂಡ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿದ್ದರು. ಆದರೆ ಸಿರಿಲ್ ರ್ಯಾಡ್ಕ್ಲಿಫ್ ಸದಸ್ಯರಾಗಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. 26ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳನ್ನು ಪರ್ಯಾಲೋಚಿಸಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದು KS 2015 ಕೇಳಿದಂಥ ಪ್ರಶ್ನೆ. 26ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಈ 3 ಕೂಡ ತಪ್ಪಿದೆ. ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ 368 ಅಡಿಯಲ್ಲಿ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗುವುದು ಎಂಬುದು ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ನೋಡೋಣ ಸ್ನೇಹಿತರೆ ಹಾಗಾದರೆ ಹೇಗಿದೆ ಅಂತ. ರಾಜೇಂದ್ರ ಪ್ರಸಾದ್ ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಆಗಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ವಲ್ಲಭಾಯ್ ಪಟೇಲ್ ಇವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ಜವಾಹರ್ಲಾಲ್ ನೆಹರು ಸಂವಿಧಾನ ರಚನಾ ಸಭೆಯ ನಾಯಕರು. ಇದು ಹೀಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಅನುಕ್ರಮವಾಗಿ 2 ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ರಾಜೇಂದ್ರ ಪ್ರಸಾದ್. ಇವರು 2 ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರಾಗಿದ್ದಾರೆ. 29ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಇವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಇವರು 3 ಜನ ಕೂಡ ಸದಸ್ಯರಾಗಿದ್ದರು. 30ನೇ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಕ್ಯಾಬಿನೆಟ್ ಆಯೋಗದ ಅನುಗುಣವಾಗಿ ಪ್ರಸ್ತಾವನೆಯ ಅನುಗುಣವಾಗಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಎಂಬುದು ಈ ಪ್ರಶ್ನೆಗೆ ಉತ್ತರವಾಗಿದೆ.
ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಆದರೆ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 31ನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ದಾರೆ. 32ನೇ ಪ್ರಶ್ನೆ. ಸಂವಿಧಾನದ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಎಂಬುದು, ಇದು ಹಂಗಾಮಿ ಅಧ್ಯಕ್ಷತೆ ಯಾರು ವಹಿಸಿದ್ರು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಸಚ್ಚಿದಾನಂದ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ. 33ನೇ ಪ್ರಶ್ನೆ. ಭಾರತೀಯ ಸಂವಿಧಾನ ಮಂಡಳಿಯಲ್ಲಿ ಎಷ್ಟು ಸಮಿತಿಗಳಿವೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 22 ಸಮಿತಿಗಳಾಗಿದೆ. 22 ಸಮಿತಿಗಳು ಆಗಿದೆ. 34ನೇ ಪ್ರಶ್ನೆ. ಇವರಲ್ಲಿ ಯಾರು ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಇವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಇವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. 35ನೇ ಪ್ರಶ್ನೆ. ಭಾರತ ಸಂವಿಧಾನ ಕರಡು ಸಮಿತಿಯಲ್ಲಿ ಯಾರು ಸದಸ್ಯರಾಗಿರಲಿಲ್ಲ ಕೂಡ ಇದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ KC ರೆಡ್ಡಿ. ಇವರು ಕರ್ನಾಟಕದವರು. ಇವರು ಕರಡು ಸಮಿತಿಯ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿರಲಿಲ್ಲ. 36ನೇ ಪ್ರಶ್ನೆ. ಭಾರತದ ಸಂವಿಧಾನದಲ್ಲಿ ಒಟ್ಟು ಡ್ಯಾಶ್ ರಾಷ್ಟ್ರೀಯ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, 22 ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ. ಸಂವಿಧಾನದ ವಿವಿಧ ಅಂಶಗಳನ್ನು ಪರಿಗಣಿಸಲು ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸಮಿತಿಗಳನ್ನು ನೇಮಿಸಿತು? ಈಗ ಸಂವಿಧಾನದ ಸಮಿತಿಗಳು 22 ಇದೆ. ವಿವಿಧ ಅಂಶಗಳನ್ನು ಪರಿಗಣಿಸಲು ಮತ್ತೆ ಸಮಿತಿಗಳನ್ನು ನೇಮಿಸ್ತದೆ. ಎಷ್ಟಪ್ಪ ಅಂದರೆ 13 ಸಮಿತಿಗಳನ್ನು ನೇಮಿಸುತ್ತೆ. 38ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ನಿಜಲಿಂಗಪ್ಪ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ಕರ್ನಾಟಕದಿಂದ ರಚನಾ ಸಮಿತಿಗೆ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದವರು ಎಸ್ ನಿಜಲಿಂಗಪ್ಪ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. 2025ರಲ್ಲಿ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಅಂತ ಒಂದು ಹುದ್ದೆಗೆ 2025 ಅಂದರೆ ಇದೇ ವರ್ಷದಲ್ಲಿ ನಡೆಸಿದಂತಹ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂತೇಳಿ ಈ ಪ್ರಶ್ನೆ ಪತ್ರಿಕೆಯನ್ನು ಎತ್ಕೊಂಡು ಬಂದಿದ್ದೀವಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದೆ KEA ಕ್ವಶನ್ ಪೇಪರ್ನ ಕಂಟಿನ್ಯೂ ಆಗಿ ಬಿಡಿಸ್ತಾ ಹೋಗೋಣ. ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಸಬ್ಸ್ಕ್ರೈಬ್ ಆದರೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ಇಂದಿನ ಈ ಸಂಚಿಕೆಯಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸಿದಂತಹ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೆಳಗಿನ ಯಾರು ಭಾಗವಹಿಸಲಿಲ್ಲ? ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು KEA ಅವ್ರು ಏನಿದೆಯೋ ಅವ್ರ ಸ್ಟ್ರಾಟರ್ಜಿ ಏನಂದರೆ ನೋಡಿ ಈ ಥರ ಕನ್ಫ್ಯೂಸ್ ಮಾಡ್ತಾರೆ. ಯಾರು ಭಾಗವಹಿಸಲಿಲ್ಲ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಗಂಗಾಧರ ರಾವ್ ದೇಶಪಾಂಡೆ ಅವರು ಈ ಸತ್ಯಾಗ್ರಹಕ್ಕೆ ಭಾಗವಹಿಸಿಲ್ಲ. MP ನಾಡಕರ್ಣಿ ಮತ್ತು ಶ್ಯಾಮರಾವ್ ಶೆಣೈ, RR ದಿವಾಕರ್ ಇವರು ಭಾಗವಹಿಸಿದ್ರು. ಹಾಗಾದರೆ ಈ ಉಪ್ಪಿನ ಸತ್ಯಾಗ್ರಹ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಅಥವಾ ತಿಂಗಳು ದಿನಾಂಕ ಯಾವುದು ಅಂತ ಪ್ರಶ್ನೆ ಕೇಳಿದರೆ 1930 ಏಪ್ರಿಲ್ 13ನೇ ತಾರೀಕು ಈ ಅಂಕೋಲದ ಉಪ್ಪಿನ ಸತ್ಯಾಗ್ರಹವು ನಡೀತತಿ. ಎಲ್ಲಿ ನಡೆಯುತ್ತೆ ಅಂತೇಳಿ ಪ್ರಶ್ನೆ ಕೇಳಬಹುದು. ಇದು ಹೊಂದಿಸಿ ಬರೆಯುವುದರ ಮುಖಾಂತರ ಆದರೂ ಕೇಳಬಹುದು. ಈ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ ತಪ್ಪಾಗಿದೆ ಅಂತೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಜಾಸ್ತಿ ಫೋಕಸ್ ಮಾಡೋಂತಹ ಪ್ರಶ್ನೆ ಇದೇ ಥರನೇ. ಹಾಗಾಗಿ ಇದು ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಿ. ನೋಡಿ, ಅಂಕೋಲಾದಲ್ಲಿ ಈ ಸತ್ಯಾಗ್ರಹವು ನಡೀತತಿ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಿ ಈ ಸತ್ಯಾಗ್ರಹ ನಡೀತತಿ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಈ ಸತ್ಯಾಗ್ರಹ ನಡೀತದೆ ಅಂದರೆ
ಉಪ್ಪಿನ ಮೇಲೆ ಇದ್ದಂತಹ ತೆರಿಗೆ, ಉಪ್ಪಿನ ಮೇಲೆ ಏನು ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ಏನಿರ್ತದೋ ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆನ ಹಾಕಿರ್ತಾರೋ ಅದ್ರ ವಿರುದ್ಧವಾಗಿ ಇದು ನಡೀತತಿ, ಅದ್ರ ವಿರುದ್ಧವಾಗಿ ಈ ಸತ್ಯಾಗ್ರಹ ನಡೀತತಿ. ಹಾಗಾದರೆ ಉಪ್ಪು ಎಲ್ಲಿಂದ ತಗೊಂಬರ್ತಾರೆ ಅಂದರೆ ಗೋವಾದ ಕರಾವಳಿ ತೀರದಿಂದ. ನೋಡಿ, ಗೋವಾದ ಕರಾವಳಿ ತೀರದಿಂದ ಉಪ್ಪನ್ನು ತಂದು ಕಾರವಾರದಲ್ಲಿ ಸುಂಕವಿಲ್ಲದೆ ಅಥವಾ ತೆರಿಗೆ ಇಲ್ಲದೆ ಮಾರಾಟ ಮಾಡಲಕತ್ತಿ. ಇದು ನಿಮಗೆ ಕ್ಲಿಯರ್ ಆಯಿತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಕೇಂದ್ರೀಯ ತನಿಖಾ ದಳದ ಅಂದರೆ CBI ನಿರ್ದೇಶಕರನ್ನು ನೇಮಿಸುವ 3 ಸದಸ್ಯರ ಸಮಿತಿಯು ಇವರನ್ನು ಒಳಗೊಂಡಿದೆ ಅಂತೇಳಿ ಈ ಪ್ರಶ್ನೆ ಕೇಳಿದ್ದಾರೆ. CBI ಏನು, ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್. CBI ನಿರ್ದೇಶಕರನ್ನು ಆಯ್ಕೆ ಮಾಡಲು ಸದಸ್ಯರು ಯಾರ್ಯಾರು ಇರ್ತಾರೆ ಅಂತೇಳಿ ಈ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ, ಲೋಕಸಭೆಯ ವಿಪಕ್ಷ ನಾಯಕ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಇದು CBI ನಿರ್ದೇಶಕರನ್ನು ಏನು ಆಯ್ಕೆ ಮಾಡಲು ನೇಮಿಸುವಂತಹ ಸದಸ್ಯರ ಸಮಿತಿಯಲ್ಲಿ ಪ್ರಧಾನಮಂತ್ರಿಗಳಿರ್ತಾರೆ, ಲೋಕಸಭೆಯ ವಿಪಕ್ಷ ನಾಯಕರಿರ್ತಾರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಕಂಡು ಬರ್ತಾರೆ. ಹಾಗಾದರೆ CBI ಫುಲ್ ಫಾರ್ಮ್ ಕೂಡ ಇಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಹಾಗಾದರೆ ಇದು ಸ್ಥಾಪನೆ ಯಾವಾಗ ಆಯಿತು ಅಂತೇಳಿ ಕೇಳ್ಬೋದು. 1963. ನೋಡಿ, 1963ರಲ್ಲಿ ಸ್ಥಾಪನೆ ಆಕತಿ. ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದು ಸ್ಥಾಪನೆ ಆಕತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಸಂತಾನಂ. ನೋಡಿ, ನೆನಪಿರಲಿ, ಸಂತಾನಂ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಇದು ಸ್ಥಾಪನೆ ಆಕತಿ. ಇದ್ರ ಮುಖ್ಯ ಕಾರ್ಯಾಲಯ ಎಲ್ಲಿದೆ? ಇದ್ರ ಮುಖ್ಯ ಕಾರ್ಯಾಲಯ ನವದೆಹಲಿಯಲ್ಲಿ ಕಂಡು ಬರ್ತತಿ. ನೆನಪಿರಲಿ, ನವದೆಹಲಿಯಲ್ಲಿ ಇದರ ಮುಖ್ಯ ಕಾರ್ಯಾಲಯ ಕಂಡು ಬರ್ತತಿ. ಹಾಗಾದರೆ CBIನ ಪ್ರಸ್ತುತ ನಿರ್ದೇಶಕರು ಯಾರು ಅಂತೇಳಿ ಪ್ರಶ್ನೆ ಕೇಳ್ಬೋದು. CBIನ ಪ್ರಸ್ತುತ ನಿರ್ದೇಶಕರು ಯಾರಂದರೆ ಪ್ರವೀಣ್ ಸೂದ್. ನೋಡಿ, ಪ್ರವೀಣ್ ಸೂದ್ರವರು ಪ್ರಸ್ತುತ CBIನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗಾದರೆ CBI ಕೇಂದ್ರೀಯ ತನಿಖಾ ದಳದ ಮುಖ್ಯ ಕಾರ್ಯಗಳು ಏನೇನು ಅಂತೇಳಿ ಹಾಗೆ ತಿಳ್ಕೊಳ್ಳೋಣ. ಭ್ರಷ್ಟಾಚಾರದ ಅಪರಾಧಗಳು, ಆರ್ಥಿಕ ಅಪರಾಧಗಳು, ನೋಡಿ, ಆರ್ಥಿಕ ಅಪರಾಧಗಳು ಮತ್ತು ಎಕ್ಸೆಟ್ರಾ. ನೋಡಿ, ಇಂಪಾರ್ಟೆಂಟು, ಭ್ರಷ್ಟಾಚಾರ, ಆರ್ಥಿಕ ಅಪರಾಧಗಳ ಬಗ್ಗೆ ಇದು CBI ತನಿಖೆ ನಡೆಸೋದು. ಇವೆರಡಕ್ಕೆ ಮುಖ್ಯವಾಗಿ ತನಿಖೆನ ನಡೆಸುತ್ತೆ, ಇನ್ನು ಎಕ್ಸ್ಟ್ರಾವಾಗಿ ನಡೆಸುತ್ತೆ. ಹಾಗಾದರೆ CBIನ ತರಬೇತಿ ಸಂಸ್ಥೆ ಎಲ್ಲಿ ಕಂಡು ಬರ್ತತಿ? CBIನ ತರಬೇತಿ ಸಂಸ್ಥೆ ಉತ್ತರ ಪ್ರದೇಶದ, ನೋಡಿ, ಉತ್ತರ ಪ್ರದೇಶದ, ನೆನಪಿರಲಿದು, ಮುಂದೆ ಪ್ರಶ್ನೆ ಆಗಬಹುದು, ಗಾಜಿಯಾಬಾದ್. ಯಾವುದು? ಗಾಜಿಯಾಬಾದ್. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಕೇಂದ್ರೀಯ ತನಿಖಾ ದಳದ ತರಬೇತಿ ಸಂಸ್ಥೆ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡೋಣ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಯಾವುದು? ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ 6 ವರ್ಷ ಸೇವಾವಧಿ ಅಥವಾ 65 ವರ್ಷ. ಯಾವುದು ಮೊದಲು? ಅದು 6 ವರ್ಷನಾದರೂ ಕಂಪ್ಲೀಟ್ ಆಗಬಹುದು, ಇಲ್ಲ ಅವರಿಗೆ 65 ವರ್ಷ ಕಂಪ್ಲೀಟ್ ಆಯ್ತಂದರೆ ಅವರ ಅಧಿಕಾರಾವಧಿ ಮುಕ್ತಾಯಗೊಳ್ಳುತ್ತೆ ಅಂತೇಳಿ ಅರ್ಥ. ಹಾಗಾದರೆ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ನಾವು ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಸ್ಥಾಪನೆ ಆಗಿದ್ದು 1950 ಜನವರಿ 25. 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗವು ಸ್ಥಾಪನೆ ಆಕತಿ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರ್ತತಿ. ಹಾಗಾದರೆ ಈ ಜನವರಿ 25 ನಾವು ಒಂದು ಆಚರಣೆ ಮಾಡ್ತೀವಿ, ಏನಂದರೆ ರಾಷ್ಟ್ರೀಯ ಮತದಾರರ ದಿನಾಚರಣೆ. ಇದು ಇಂಪಾರ್ಟೆಂಟು. ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಜನವರಿ 25 ವಿಶೇಷತೆ ಏನಂದರೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂತೇಳಿ ಆಚರಣೆ ಮಾಡಲಾಕತ್ತೆ. ಹಾಗಾದರೆ ಕೇಂದ್ರೀಯ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರಿದ್ರು ಅಂದರೆ ಸುಕುಮಾರ್ ಸೇನ್. ಇದು ನೆನಪಿರಲಿ, ಮೊದಲ ಆಯುಕ್ತರು ಸುಕುಮಾರ್ ಸೇನ್.
ಸುಕುಮಾರ್ ಸೇನ್ ಅವರು ಮೊದಲ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಬ್ಬರು ಮುಖ್ಯ ಆಯುಕ್ತರು ಮತ್ತು ಇಬ್ಬರು ಆಯುಕ್ತರು ಇದರಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇದು 6 ಬಗೆಗಿನ ಚುನಾವಣೆಯನ್ನು ನಡೆಸಿಕೊಡ್ತತಿ. 6 ಬಗೆಗಿನ ಚುನಾವಣೆ: ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭೆ, ವಿಧಾನ ಪರಿಷತ್ತು. 6 ಬಗೆಗಿನ ಚುನಾವಣೆಯನ್ನು ಇದು ನಡೆಸಿಕೊಡ್ತತಿ. ಹಾಗಾದರೆ ಒಂದು ಪ್ರಶ್ನೆ ಕೇಳಿದ್ರು ರೀಸೆಂಟಲ್ಲಿ, ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಎಷ್ಟು ಗಂಟೆಗಳ ಮುಂಚೆ ಅಂತೇಳಿ. 48 ಗಂಟೆಗಳ ಮುಂಚೆ ಬಹಿರಂಗ ಪ್ರಚಾರವನ್ನು, ಏನು ಮತದಾನದ ಮುಕ್ತಾಯದ 48 ಗಂಟೆಗಳ ಮುಂಚೆ ನಾವು ಬಹಿರಂಗ ಪ್ರಚಾರವನ್ನು ಅಂತ್ಯ ಮಾಡಬೇಕಂತೇಳಿ ಕೇಂದ್ರ ಚುನಾವಣಾ ಆಯೋಗದ ಒಂದು ನಿಯಮ ಹೇಳ್ತತಿ. 48 ಗಂಟೆ ಯಾವುದು? ಮತದಾನದ ಮುಕ್ತಾಯದ 48 ಗಂಟೆಗಳ ಮುಂಚೆ ಬಹಿರಂಗ ಪ್ರಚಾರಕ್ಕೆ ಅಂತ್ಯವನ್ನು ನಾವು ಆಡಬೇಕು ಅಂಥೇಳಿ ಹೇಳ್ತತಿ. ಇವರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಯಾರು? ರಾಷ್ಟ್ರಪತಿಗಳು ಇವರನ್ನು ನೇಮಿಸ್ತಾರೆ. ಹಾಗಾದರೆ ಮುಖ್ಯವಾದ ನಾವು ಪ್ರಶ್ನೆನ ಬಿಟ್ಟಿದ್ದೀವಿ, ಎಷ್ಟನೇ ವಿಧಿ ಪ್ರಕಾರನ ಆಯ್ಕೆ ಮಾಡ್ತಾರೆ ಅಂದರೆ 324ನೇ ವಿಧಿ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡಲಾಗ್ತಿ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಆಯುಕ್ತರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ನೋಡಿ 4ನೇ ಪ್ರಶ್ನೆ, ಭಾರತೀಯ ಪ್ರಜೆಗಳ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ 4ನೇ ಪ್ರಶ್ನೆ ಆಗಿದೆ. ಪರಿಗಣಿಸಿ. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ಲಕತಿ. ಇದು ಸರಿಯಾಗಿದೆ. ಮೂಲತಃ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿತ್ತು. ಇದು ಕೂಡ ಕರೆಕ್ಟ್ ಇದೆ. ಯಾಕಂದರೆ ಮೂಲಭೂತ ಕರ್ತವ್ಯಗಳ ಪ್ರಸ್ತಾವನೆ ಬಗ್ಗೆ ಮೂಲ ಸಂವಿಧಾನದಲ್ಲಿ ಯಾವುದೇ ಪ್ರಸ್ತಾವನೆ ಸೇರ್ಪಡೆ ಮಾಡಲು ಯಾವುದೇ ಪ್ರಸ್ತಾವನೆ ಇರಲಿಲ್ಲ. ಇದು ಮಧ್ಯಂತರವಾಗಿ ಸೇರ್ಪಡೆ ಆಗಿದ್ದಂತಹ ಒಂದು ಭಾಗ ಆಗಿದೆ. ಇದು ಮೂಲಭೂತ ಕರ್ತವ್ಯಗಳು 1976. ಓಕೆ, 10 ಮೂಲಭೂತ ಕರ್ತವ್ಯಗಳು ಪ್ರಾರಂಭದಲ್ಲಿ ಇದ್ವು. 11ನೇ ಮೂಲಭೂತವನ್ನು 2000ರಲ್ಲಿ ಸೇರ್ಪಡೆ ಮಾಡಲಾಗೈತೆ ಅಂತೇಳಿ ಕೇಳಿದರೆ ಇದು ತಪ್ಪು. ಇದು 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯ ಸೇರ್ಪಡೆ ಮಾಡಿ ಒಟ್ಟು ಇದೀಗ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು. 1976ರಲ್ಲಿ ನೇಮಕವಾದ, ನೋಡಿ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಇದು ಸೇರ್ಪಡೆ ಆಗತ್ತಂದರೆ ಸರ್ದಾರ್ ಸ್ವರ್ಣ ಸಿಂಗ್ ನೆನಪಿರಲಿ. ಸರ್ದಾರ್ ಸ್ವರ್ಣ ಸಿಂಗ್ ಅವರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ಲಕತ್ತೆ. ಎಷ್ಟನೇ ತಿದ್ದುಪಡಿ? ಹಾಗಾದರೆ ಇಂಪಾರ್ಟೆಂಟು 42ನೇ ತಿದ್ದುಪಡಿ ಮುಖಾಂತರ 1976ರಲ್ಲಿ ಜಾರಿಗೊಳಿಸಲಾದ ಮೂಲಭೂತ ಕರ್ತವ್ಯಗಳು ಮೂಲತಃ 10 ಇದ್ವು, ಪ್ರಸ್ತುತವಾಗಿ 11 ಇದೆ. 11 ಅಂದರೆ 2002ರಲ್ಲಿ 86ನೇ ತಿದ್ದುಪಡಿ ಮುಖಾಂತರ 86ನೇ ತಿದ್ದುಪಡಿ ಮುಖಾಂತರ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಕತಿ. ಬನ್ನಿ ಮುಂದಿನ ಪ್ರಶ್ನೆ. ಈ ಕೆಳಕಂಡ ಯಾವ ಪ್ರಕರಣ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಭಾಗ 3 ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಭಾಗ 4 ನಡುವಿನ ಸಮತೋಲನದ ಬಗ್ಗೆ ತಿಳಿಸುತ್ತದೆ? ಸಮತೋಲನದ ಬಗ್ಗೆ ತಿಳಿಸುತ್ತದೆ ಅಂತೇಳಿ ಈ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ನೋಡಿ, ಮಿನರ್ವಾ ಮಿಲ್ಸ್ ಲಿಮಿಟೆಡ್ ಯೂನಿಯನ್ ಅಂತ ಕೇಳಿದರೆ ಗೋಲಕ್ನಾಥ್ ಅಂತ ಇದೆ, ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಅಂತಿದೆ, SR ಬೊಮ್ಮಾಯಿ ಅಂತ ಇದೆ. ಇದು ನೋಡಿ, ಇದಕ್ಕೆ ನಾವು ಏನು ಸಮತೋಲನದ ಬಗ್ಗೆ ಯಾವುದು ತಿಳಿಸ್ಕೊಡ್ತದೆ ಅಂತೇಳಿ ಇದಕ್ಕೆ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ಮಿನರ್ವಾ ಮಿಲ್ಸ್ ಲಿಮಿಟೆಡ್ ವರ್ಸಸ್ ಯೂನಿಯನ್. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಮಿನರ್ವಾ ಮಿಲ್ಸ್ ಲಿಮಿಟೆಡ್ ವರ್ಸಸ್ ಯೂನಿಯನ್. ಈ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನದ ಬಗ್ಗೆ ಇದು ತಿಳಿಸಿಕೊಡ್ತತಿ. ಹೊಂದಿಸಿ ಬರೆಯಿರಿ. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ನೋಡಿ, ಹರಪ್ಪ SR ರಾವ್, ಮೆಹೆಂಜೋದಾರ MS ವತ್ಸ, ಕಾಲಿಬಂಗನ್ BK ತಾಫರ್, ಲೋಥಲ್ ಜಾರ್ಜ್ F ಡೆಲ್ಫ್ ಅಂತ ಇದು ಹೊಂದಿಸಿ ಬರೆಯಿರಿ ಇದನ್ನು ಕೇಳಿದರೆ. ಹಾಗಾದರೆ ಇದನ್ನು ನಾವು ವಿವರಣೆ ಸಮೇತ ನೋಡೋಣ. ಹರಪ್ಪ ನಾಗರಿಕತೆ ಬಗ್ಗೆ ನಾವು ತಗೋಣ, ಅಥವಾ ಹರಪ್ಪದ ಬಗ್ಗೆ ನಾವು ಮಾತಾಡೋದಾದರೆ 1921ರಲ್ಲಿ ದಯಾರಾಮ್ ಸಹಾನಿ, ನೋಡಿ ದಯಾರಾಮ್ ಸಹಾನಿಯವರು ಇದನ್ನು ಸಂಶೋಧನೆ ಮಾಡ್ತಾರೆ. ಹಾಗಾದರೆ ಹೆಚ್ಚಿನ ಸಂಶೋಧನೆ ಮಾಡಿದವರು MS ವತ್ಸ. ಎಗೆ ಸರಿಯಾದ ಉತ್ತರ B. ಎಗೆ ಸರಿಯಾದ ಹೊಂದಿಸಿ ಬರೆಯಿರಿ B. ಹಾಗಾದರೆ ಮೆಹೆಂಜೋದಾರವನ್ನು ಪತ್ತೆ ಹಚ್ಚಿದ್ದು RD ಬ್ಯಾನರ್ಜಿ. 1922ರಲ್ಲಿ RD ಬ್ಯಾನರ್ಜಿರವರು ಸಂಶೋಧನೆ ಪತ್ತೆ ಹಚ್ತಾರೆ. ಆದರೆ ಸಂಶೋಧನೆ ಮಾಡಿದ್ದು ಜಾರ್ಜ್ ಎಫ್ ಡೆಲ್ಫ್ ಇವರು ಸಂಶೋಧನೆ ಮಾಡ್ತಾರೆ. ಕಾಲಿಬಂಗನ್ ಇದು ರಾಜಸ್ಥಾನದಲ್ಲಿ ಕಂಡು ಬರ್ತೈತಿ. ಇದನ್ನು
ಯಾರು ಅಂತಂದರೆ ಬಿ ಕೆ ತಾಫರ್, ಕಾಲಿಬಂಗನ್ ಬಿ ಕೆ ತಾಫರ್ ಅವರು ಪತ್ತೆ ಹಚ್ತಾರೆ. ಲೋಥಾಲ್ ಇದು ಗುಜರಾತ್ನಲ್ಲಿ ಕಂಡುಬರ್ತದೆ. ಇದು ಗುಜರಾತ್ನಲ್ಲಿ ಕಂಡುಬರೋದು. ಇದಕ್ಕೆ ಎಸ್ ಆರ್ ರಾವ್ ಅವರು ಇದನ್ನು ಸಂಶೋಧನೆ ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ ಲೋಥಾಲ್ನ ಒಂದು ವಿಶೇಷತೆ ಏನಂದರೆ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ನೋಡಿ, ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಾರೆ. ಯಾವುದನ್ನ? ಲೋಥಾಲ್ನ. ಬನ್ನಿ ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ. ಭಾರತದ ವಿಸ್ತೀರ್ಣ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಸಮುದ್ರದವರೆಗೆ ಎಂದು ಯಾವ ಪುರಾಣ ಉಲ್ಲೇಖಿಸಿದೆ ಅಂತೇಳಿ ಕೇಳಿದ್ದಾರೆ. ಯಾವ ಪುರಾಣ ಉಲ್ಲೇಖಿಸಿದೆ ಅಂತಂದರೆ ವಿಷ್ಣು ಪುರಾಣ. ಸರಿಯಾದ ಉತ್ತರ ವಿಷ್ಣು ಪುರಾಣದಲ್ಲಿ ಭಾರತ ವಿಸ್ತೀರ್ಣ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಸಮುದ್ರದವರೆಗೆ ಅಂತೇಳಿ ಉಲ್ಲೇಖ ಇದೆ. ಒಟ್ಟು ನಾವು 18 ಪುರಾಣಗಳನ್ನು ಕಾಣಬಹುದು. ಎಷ್ಟು? 18 ಪುರಾಣಗಳನ್ನು ಕಾಣಬಹುದು. ವೇದವ್ಯಾಸರು ರಚಿಸಿದ್ದಾರೆ ಈ ಪುರಾಣಗಳನ್ನು. ವೇದವ್ಯಾಸರು ಈ ಪುರಾಣಗಳನ್ನು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ, ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೇಳಿದ್ದಾರೆ. ನೋಡಿ, ರಾಜ್ಯಪಾಲ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ರಾಜ್ಯಪಾಲರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ರಾಜ್ಯವೊಂದರ ರಾಜ್ಯಪಾಲರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಹರಾಗಿರುತ್ತಾರೆ ಅಂತೇಳಿ ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಎ ತಪ್ಪು. ನೋಡಿ, ಯಾಕಂದರೆ ರಾಜ್ಯಪಾಲ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಗೆ 35 ವರ್ಷ ಕನಿಷ್ಠ ವಯಸ್ಸಾಗಿರ್ಬೇಕು. ಎಷ್ಟು? 35. ಹಾಗಾದರೆ ಬಿ ಹೌದು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ರಾಜ್ಯವೊಂದರ ರಾಜ್ಯಪಾಲರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಹರಾಗಿರ್ತಾರೆ. ಇದು ಸರಿಯಾಗಿದೆ. ಹಾಗಾದರೆ ಇವರ ಅಧಿಕಾರಾವಧಿ ಎಷ್ಟು? ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳು. ನೋಡಿ, ನೆನಪಿರಲಿ, 5 ವರ್ಷಗಳು ಇವರ ಅಧಿಕಾರಾವಧಿ. ಹಾಗಾದರೆ ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಯಾರೇ ರಾಜೀನಾಮೆ ಕೊಡ್ತಾರೆ ಅಂದರೆ ರಾಷ್ಟ್ರಾಧ್ಯಕ್ಷರೇ, ರಾಷ್ಟ್ರಪತಿಗಳಿಗೆ ಇವರು ರಾಜೀನಾಮೆ ಕೊಡಬೇಕು. ಆದರೆ ಪ್ರಮಾಣ ವಚನ ಮಾತ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಮುಂದಿನ ಪ್ರಶ್ನೆ, ಶಾಲಾ ಶಿಕ್ಷಣದ ಬಲವರ್ಧನೆಗಾಗಿ ಕೇಂದ್ರ ಸರ್ಕಾರವು 2022ರಲ್ಲಿ ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಅಂತೇಳಿ ಕೇಳಿದ್ದಾರೆ. ಶಾಲಾ ಶಿಕ್ಷಣದ ಬಲವರ್ಧನೆಗಾಗಿ ಅಂತೇಳಿ ಕೇಂದ್ರ ಸರ್ಕಾರವು 2022ರಲ್ಲಿ ಯಾವ ಕಾರ್ಯಕ್ರಮವನ್ನು ಅಂತಂದರೆ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ, PM ಶ್ರೀ ಎಂಬ ಒಂದು ಸ್ಕೀಮ್ ತಗೊಂಬರ್ತಾರೆ. ಅದು ಶಾಲಾ ಶಿಕ್ಷಣದ ಬಲವರ್ಧನೆಗಾಗಿ ತಂದಂತಹ ಸ್ಕೀಮ್ ಇದಾಗಿರುತ್ತೆ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಕನಿಷ್ಠ ಬೆಂಬಲ ಬೆಲೆಯನ್ನು ಯಾವುದರ ಆಧಾರದ ಅಥವಾ ಯಾವುದರ ಸಲಹೆ ಆಧಾರದಲ್ಲಿ ನಿರ್ಧರಿಸಲಾಗುವುದು? ಯಾವುದು? ಕನಿಷ್ಠ ಬೆಂಬಲ ಬೆಲೆ. ಇದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ. ಇದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಆಧಾರದಲ್ಲಿ ನಿರ್ಧರಿಸಲಾಗುತ್ತದೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಯಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿದಂತಹ BMTC ಕಂಡಕ್ಟರ್ ಮತ್ತು KKRTC ಹುದ್ದೆಗಳು, ಇದು ಇತ್ತೀಚೆಗೆ ನಡೆದಂತಹ ಪ್ರಶ್ನೆ ಪತ್ರಿಕೆ